ಹಾಯ್ ಎಲ್ರಿಗೂ ನಮಸ್ಕಾರ. ಕಲಾ ತರಂಗಕ್ಕೆ ಎಲ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನೋಡಿ, ಜೀವನ ಅಂದರೆ ಎಷ್ಟೊಂದು ಸುಂದರವಾದ ಪದ ಅಲ್ವಾ. 3 ಅಕ್ಷರಗಳನ್ನು ಒಳಗೊಂಡ ಒಂದು ಸುಂದರವಾದ ಪದ. ಜೀವನ ಅಂದರೆ ಎಲ್ರಿಗೂ ಕೂಡ ಬಹಳ ಒಂದು ಪ್ರಿಯವಾದದ್ದು. ಈಗ ಜೀವನ ಅಂದರೆ ಹೇಗೆ ಅಂದರೆ, ನಾವು ಬರೀ ಇಲ್ಲಿ ಈ ಪ್ರಪಂಚದಲ್ಲಿ ಸುಖ ಬರಲಿಕ್ಕೆ ಮಾತ್ರ ಹುಟ್ಟಿರುವವರಲ್ಲ, ಅಥವಾ ಬರೀ ಕಷ್ಟ ಅನುಭವಿಸಲಿಕ್ಕೆ ಮಾತ್ರ ಹುಟ್ಟಿರುವವರಲ್ಲ. ಸುಖ ಕಷ್ಟಗಳ ಮಿಶ್ರಣವೇ ಈ ಜೀವನ. ಆದರೆ ಒಬ್ಬೊಬ್ಬರ ಜೀವನ ಒಂದೊಂದು ರೀತಿಯಲ್ಲಿ ಇರುತ್ತೆ. ಕೆಲವರಿಗೆ ಬಹಳ ಜೀವನ ಪೂರ್ತಿ ಕಷ್ಟ ಇದ್ದರೆ, ಕೆಲವರಿಗೆ ಜೀವನ ಪೂರ್ತಿ ಸುಖ ಇರುತ್ತೆ. ಆದರೆ ಇನ್ನು ಕೆಲವರಿಗೆ ಎರಡೂ ಮಿಶ್ರವಾಗಿರುತ್ತೆ. ಇನ್ನು ಕೆಲವರಿಗೆ ತುಂಬ ಕಷ್ಟಗಳು ಜಾಸ್ತಿ ಇರುತ್ತೆ, ಸುಖ ಕಮ್ಮಿ ಇರುತ್ತೆ. ಇನ್ನು ಕೆಲವರಿಗೆ ಸುಖ ತುಂಬ ಇರುತ್ತೆ, ಕಷ್ಟಗಳು ಸ್ವಲ್ಪ ಕಮ್ಮಿ ಇರುತ್ತೆ. ಇದನ್ನೆಲ್ಲ ಅನುಸರಿಸ್ಕೊಂಡು ಹೋಗೋದೇ ಜೀವನ. ಈಗ ನಾವು ಇವತ್ತು ಕಷ್ಟಪಟ್ಟರೆ ನಾಳೆಯ ಸುಖಕ್ಕೋಸ್ಕರ ನಾವು ಖಂಡಿತವಾಗಿ ಬದುಕೊಂಡು ಹೋಗಲೇಬೇಕು. ಯಾಕಂದರೆ ನಾವೀಗ ನಮ್ಮ ಕಣ್ಣ ಮುಂದೆ ಒಂದು ಹಲವಾರು ದುರಂತಗಳನ್ನು ನೋಡಿರ್ತೀವಿ ಅಲ್ವ. ಸ್ವಲ್ಪ ಕಷ್ಟ ಬಂದಾಗ ಜೀವನ ಮುಗಿಸೋದು, ಆಮೇಲೆ ಸ್ವಲ್ಪ ಕಷ್ಟ ಬಂದಾಗ ತವರು ಮನೆ ಬಿಟ್ಟು ಹೋಗೋದು, ಗಂಡನ ಮನೆ ಬಿಟ್ಟು ಹೋಗೋದು, ಇಂಥ ಒಂದು ಘಟನೆಗಳು ನಡೀತಾನೆ ಇರುತ್ತೆ. ಅದಂದರೆ ಜೀವನದಲ್ಲಿ ಅವರಿಗೆ ಅನುಭವ ಇರೋದಿಲ್ಲ. ಹಾಗಾಗಿ ಆ ಒಂದು ಕ್ಷಣಕ್ಕೆ ಅವರು ಯೋಚನೆ ಮಾಡುವಂಥ ಕೆಲಸ. ಇಲ್ಲಿಗೆ ನನ್ನದೇ ಒಂದು ವಿಷಯ ತಗೊಂಡಾಗ, ನಾನೀಗ ನೋಡಿ, ಒಂದು ಸಾಧಾರಣ ಶ್ರೀಮಂತರ ಮನೆಯಲ್ಲಿ ನಾನು ಹುಟ್ಟಿರೋದು. ಶ್ರೀಮಂತ ತಂದೆ, ಬಡ ತಾಯಿಯ ಹೊಟ್ಟೆಯಲ್ಲಿ ಹುಟ್ಟಿರುವಂಥ ಮಗಳು ನಾನು. ಆದರೆ ಚಿಕ್ಕ ವಯಸ್ಸಲ್ಲಿ ನಮಗೆ ಗೊತ್ತೇ ಇಲ್ಲ, ಕಷ್ಟ ಗೊತ್ತಿಲ್ಲ, ಮತ್ತು ಕೂಡು ಕುಟುಂಬ. ಹೀಗಾಗಿ ಬಹಳ ಸಂತೋಷ ಮಾತ್ರವೇ ಗೊತ್ತಿತ್ತು. ಆಟ ಪಾಠ ಯಾವುದೂ ನಮಗೆ ದೊಡ್ಡ ಯೋಚನೆಗಳು ಇರಲಿಲ್ಲ. ಯಾವ ಒಂದು ಬೇಸರಗಳಂತೂ 13 ವಯಸ್ಸಿನವರೆಗೆ ಗೊತ್ತೇ ಇರಲಿಲ್ಲ ನಮಗೆ. ಚೆನ್ನಾಗಿ ತಿಂದು ಒಳ್ಳೊಳ್ಳೆ ಬಟ್ಟೆ ಹಾಕಿ ಶಾಲೆಗೆ ಹೋಗಿ ಓದಿನ ನಮಗೆ ಆ ಪ್ರಾಮುಖ್ಯತೆ ಕೂಡ ನಮಗೆ ಗೊತ್ತಿರಲಿಲ್ಲ. ನಮಗೆ ಮನೇಲಿ ಯಾವಾಗಲೂ ಜನ, ಅಮ್ಮ 24 ಗಂಟೆ ಅಡುಗೆ ಮಾಡ್ತಾ ಇರುವ ಕೆಲಸ, ಅಪ್ಪ ಬಿಸ್ನೆಸ್ ಅಂತ. ಆವಾಗ ಫಾರಿನ್ ಐಟಮ್ಸ್ ಎಲ್ಲೂ ಸಿಗ್ತಾ ಇರಲಿಲ್ಲ. ಆ ಬಿಸ್ನೆಸ್ ಅಪ್ಪ ಮಾಡ್ತಾಯಿದ್ರು. ಅದೇ ಅಪ್ಪನಿಗೆ ಒಳ್ಳೆಯ ಒಂದು ಹಣವನ್ನು ವ್ಯಾಪಾರವಾಗಿ ತಗೊಂಡ್ರು. ಅದರಲ್ಲಿ ಅವರು ಒಳ್ಳೆ ಹಣ ಗಳಿಸಿದರು. ಹಣ ಗಳಿಸುವಾಗ ಮಾಮೂಲಿ ಹೇಳಲ್ವ, ಒಳ್ಳೆಯ ಒಂದು ಮನುಷ್ಯ ನನ್ನ ಅಪ್ಪ. ಆದರೆ ಅವರು ಕೆಲವು ಕೆಟ್ಟ ಚಟಗಳನ್ನು ಕೂಡ ಕಲಿತರು. ಹಾಗೆ 13 ವಯಸ್ಸಿನವರೆಗೆ ಅಷ್ಟೇ ನಮ್ಮೊಂದು ಜೀವನ ಸುಂದರವಾಗಿರೋದು. ಮತ್ತಿನ ಜೀವನ ಎಲ್ಲ ಕೂಡ ಬಹಳ ಬಹಳ ಕಷ್ಟಕರವಾದ್ದು. ಯಾಕಂದರೆ ನಮ್ಮ ಜಾಗದಲ್ಲಿ ಅಥವಾ ನನ್ನ ಜಾಗದಲ್ಲಿ ಬೇರೆಯವರು ಇದ್ದಿದ್ದರೆ ಖಂಡಿತ ಇಷ್ಟೊತ್ತಿಗೆ ಈ ಭೂಮಿ ಮೇಲೆ ಬದುಕುತ್ತಿದ್ದರೋ ಏನೋ ಅಂತ ನನಗೆ ಆಶ್ಚರ್ಯ ಆಗ್ತಿದೆ. ಯಾಕಂದರೆ ಇವತ್ತು ಸಣ್ಣ ಸಣ್ಣ ವಿಚಾರಕ್ಕೆ, ಅದು ನಮಗೆ ನೋಡೋರಿಗೆ ಸಣ್ಣ ವಿಚಾರ ಆಗಿರ್ಬೋದು, ಅವರ ಒಳಗಡೆ ಏನು ಘಟನೆ ನಡೆದಿರ್ಬೋದು ಅಂತ ನಮ್ಗೆ ಗೊತ್ತಿಲ್ಲ, ಕ್ಷಮೆ ಇರಲಿ. ಆದರೆ ಒಂದೊಂದು ವಿಚಾರಕ್ಕೆ ಇವತ್ತು ತುಂಬ ಕೂತ್ಕೊಂಡು ಅಳೋದು, ಆಮೇಲೆ ಜೀವನವನ್ನೇ ಮುಗಿಸೋದು, ಇದೆಲ್ಲ ನಡೀತಾನೆ ಇರ್ತಾರಲ್ವ. ಅಂಥವರೆಲ್ಲ ನನ್ನನ್ನು ನೋಡಿ ಬದುಕಬೇಕು, ಖಂಡಿತವಾಗಿ ಹೇಳ್ತಾ ಇರೋದು. ಈಗ ಇಲ್ಲಿ ನಾನು ಹೊಗಳಲಿಕ್ಕೆ ಏನಿಲ್ಲ, ಹೊಗಳತನೋ ಇಲ್ಲ. ನಾನು ಪ್ರತಿ ಸಲವೂ ನೋಡಿ, 13 ವಯಸ್ಸಂದರೆ ನಮ್ಮ ಆ ಸಮಯದಲ್ಲಿ ಸುಳ್ಳು ಹೇಳಿ ಶಾಲೆಗೆ ಹಾಕ್ತಾಯಿದ್ರು. 15 ವಯಸ್ಸಿಗೆ ನನ್ನ ಒಂದು ಶಾಲಾ ಜೀವನ ಮುಗಿದು ಹೋಗಿದೆ. ಅನಂತರಲ್ಲಿ ನಾನು ಟೈಲರಿಂಗ್ ಕಲೀಲಿಕ್ಕೆ ಹೋದೆ. ಆದರೆ ಮನೆಯಲ್ಲಿ ಇಷ್ಟ ಇರಲಿಲ್ಲ ಅಪ್ಪನಿಗೆ ಹೆಣ್ಣು ಮಕ್ಕಳು ಹೊರಗಡೆ ಹೋಗೋದು. ಹೋಗಲಿ, ಅದಕ್ಕೆ ಧಿಕ್ಕರಿಸಿ ನಾನು ಟೈಲರಿಂಗ್ ಕಲಿತೆ. ಟೈಲರಿಂಗ್ ಒಂದು ಅರ್ಧ ಭಾಗ ಕಲಿತಾಗ ನನಗೆ ಆವಾಗಲೇ ಒಂದು ದುಡಿಯುವ ತುಡಿತ. ಯಾಕಂದರೆ ಅದಾಗಲೇ ಅಪ್ಪ ಬಿಸ್ನೆಸ್ಸಲ್ಲಿ ಸೋತು ಸುಣ್ಣವಾಗಿ ಇರುವ ಮನೆಯನ್ನೆಲ್ಲ ಮಾರಿ ನಮ್ಮನ್ನು ಬಾಡಿಗೆ ರೂಮಿಗೆ ತಂದು ಹಾಕಿದ್ರು. ಅವರ ಬಿಸ್ನೆಸ್ ಲಾಸ್ ಆಗಿದ್ದ ಒಂದು ತಲೆನೋವಲ್ಲೇ, ಆ ಬೇಸರದಲ್ಲಿ ಅಪ್ಪ ದಿನ ಕಳೀತಾ ಇದ್ದರೆ, ನಮಗೆ ಹೊಟ್ಟೆಗೂ ಕೂಡ ಕಷ್ಟ ಇರುವ ಸಮಯದಲ್ಲಿ ನಾನು ಹೋಗಿ ಟೈಲರಿಂಗ್ ಒಂದು ಮನೆಯಲ್ಲಿ ಪೆಟ್ಟಿಕೋಟು, ನೈಟಿ ಈ ಥರ ಎಲ್ಲ ಹೊಲಿದು ಅವ್ರ ಅಂಗಡಿಗೆ ಹಾಕ್ತಾಯಿದ್ರು. ಆ ಒಂದು ಒಳ್ಳೆಯ ಸುಸಂಸ್ಕೃತ ಮನೆಯಲ್ಲಿ ನಾನು ಕೂಡ ಸೇರಿದೆ. ಅಲ್ಲೊಂದು 25-30 ಹುಡುಗಿಯರಿದ್ದರು. ಹಾಗೆ ಅವರ ಜೊತೆ ನಾನು ಕೂಡ ಕೆಲಸಕ್ಕೆ ಸೇರಿ ಒಂದು ತಿಂಗಳಿಗೆ ಒಂದು 300-400 ರೂಪಾಯಿ ದುಡಿಯೋದಾಗಿನ. 300-400 ರೂಪಾಯಿ ಅಂದರೆ ಹತ್ರ 90ನೇ ಇಸವಿಯಲ್ಲಿ ತುಂಬ ಒಂದು ದೊಡ್ಡ ಒಂದು ಅಮೌಂಟ್ ಅಲ್ವ. ಹಾಗೆ ನಾನು ಅಲ್ಲಿ ದುಡಿದು ಮನೆಗೆ ಅಕ್ಕಿ ತರೋದು, ಸಾರಿಗೆ ತರೋದು, ಇದೆಲ್ಲವನ್ನು ಮಾಡಿ ನಾನು ಮತ್ತೆ ನನ್ನ ಸಿಸ್ಟರ್ನ ತಗೊಂಡೋಗಿ ಕೂಡ ಅಲ್ಲಿ ಸೇರಿಸಿದೆ ನಾನು. ಹೀಗೆ ನಾವು ಹೆಣ್ಣು ಮಕ್ಕಳು ದುಡಿತಾ ಇದ್ದೆವು. ಮದುವೆ ಕನಸಂತೂ ನಮ್ಮ ಜೀವನದಲ್ಲಿ ಕಂಡೇ ಇಲ್ಲ ನಾವು. ಯಾಕಂದರೆ ಒಂದು ಕಡೆ ನಮಗೆ ವಿದ್ಯಾಭ್ಯಾಸ 10ನೇ ಕ್ಲಾಸು,
ಕೂತ್ಕೊಳ್ಳಿಕ್ಕೆ ಮನೆ ಇರಲಿಲ್ಲ, ಸಂಪಾದನೆ ಮಾಡಿಟ್ಟ ಹಣ ಇರಲಿಲ್ಲ. ಆಗಿನ ಸಮಯದಲ್ಲಿ ಗಂಡು ಮಕ್ಕಳಿಗೆ ಬಹಳ ಡಿಮ್ಯಾಂಡ್ ಇತ್ತು, ಯಾಕಂದರೆ ವರದಕ್ಷಿಣೆ ಕೊಡಬೇಕಾಗಿತ್ತು. ಹಾಗಾಗಿ ನಮ್ಮ ಮದುವೆ ಕನಸು ಅಂತ ನಮ್ಮ ಅಪ್ಪಿತಪ್ಪಿ ಬಂದಿರಲಿಲ್ಲ. ನಮಗೆ ಹೊಟ್ಟೆಯದ್ದೇ ಕನಸಾಗಿತ್ತು. ಹೊಟ್ಟೆ ತುಂಬಿದ್ರೇ ನಮಗೆ ಒಂದು ದೊಡ್ಡ ಒಂದು ಖುಷಿಯ ವಿಚಾರ ಆಗಿತ್ತು. ಹಾಗೆ ಅಲ್ಲಿ ನಾವು ಕೆಲಸ ಮಾಡ್ತಾ ಮಾಡ್ತಾ ಮನಸ್ಸಿನ ಒಳಗಡೆ ಒಂದು ಕನಸಿರುತ್ತಲ್ವ, ಅಂದರೆ ಸ್ವಲ್ಪ ನೋಡಲಿಕ್ಕೆ ಚೆನ್ನಾಗಿದ್ದೆವು ನಾವು ಆ ಸಮಯದಲ್ಲಿ. ಆಗ ಒಂದು ಕನಸಿತ್ತು, ಯಾಕಂದ್ರೆ ಆ ಸಮಯದಲ್ಲಿ ಲವ್ ಮ್ಯಾರೇಜ್ ಅಂತೂ ನಡೀತಾನೆ ಇರಲಿಲ್ಲ. ಈಗಲೂ ನಮ್ಮೂರ ಕಡೆ ಲವ್ ಮ್ಯಾರೇಜ್ ಭಾಳ ಅಪರೂಪ. ಆದರೆ ಎಲ್ಲೋ ಯಾರೋ ಒಬ್ಬರು ನಮ್ಮ ಒಂದು ಇದು ನೋಡಲಿಕ್ಕೆ ಚೆನ್ನಾಗಿರೋದ್ರಿಂದ ಯಾರೊಬ್ಬರು ಬಂದು ಕೇಳಿ ಮದುವೆ ಆಗ್ತಾರೆ. ಹೀಗೆ ಮನಸ್ಸಿನ ಒಳಗೆ ಕನಸು ಚಿಕ್ಕ ಚಿಕ್ಕದಾಗಿ ಮೂಡಿ ಬರ್ತಾಯಿತ್ತು. ಅದು ಹಾಗೆ ಕಮ್ರಿ ಹೋಗ್ತಾಯಿತ್ತು. ಕೊನೆಗೆ ನೋಡಿ, ನಮ್ಮ ಅಕ್ಕ ಬಾಕಿ ಇರುವಾಗ ನಮ್ಮ ಅತ್ತೆ ಮಗನೇ ನನ್ನನ್ನು ಕೇಳಲಿಕ್ಕೆ ಬಂದರು. ಕೇಳಲಿಕ್ಕೆ ಬಂದಾಗ ನನ್ನ ಅಪ್ಪ ದೊಡ್ಡವಳಿಗೆ ಮದುವೆ ಆಗಿಲ್ಲಲ್ವ, ಹಾಗೆ ನನ್ನನ್ನು ಕೊಡೋದಿಲ್ಲ ಅಂತಂದರು. ನಂತರದಲ್ಲಿ ನನಗೆ ಇವಳೇ ಬೇಕು ಅಂತ ಅವರು ಹಠ ಹಿಡಿದರು. ಅಷ್ಟೊತ್ತಿಗೆ ಒಂದು 3 ತಿಂಗಳಾಗುವ ನಮ್ಮ ಅಪ್ಪನೂ ಕಾಲ ಹೋದರು. ಸಣ್ಣ ವಯಸ್ಸಿಗೆ ಕಾಲ ಹೋದರು. ಅವರು 51, 52 ವಯಸ್ಸಿಗೆ ಅವರು ಕಾಲ ಹೋದರು. ಆಗ ನಮ್ಮ ಅತ್ತೆ ಮನೆಯವರು ಇನ್ನು ಬೇಡ ನಮಗೆ ತಮ್ಮನ ಮಗಳು ಅಂತಾಗಿ ದೂರ ಹೋದಾಗ ನಮ್ಮ ಮಾವನವರಲ್ಲಿ ನಿಂತು ಮದುವೆ ಮಾಡಿಸಿದ್ರು. ಹೇಗೆ ಅಪ್ಪ ಹೋಗಿ 3 ತಿಂಗಳಿಗೆಲ್ಲ ನನ್ನ ಮದುವೆ ನಡೆದೋಯ್ತು. ನಂತರದಲ್ಲಿ ನಾನೊಂದು ಸಾವಿರಾರು ಕನಸು ಕಂಡೆ. ಯಾಕಂದರೆ ನಾನು ಯಾವತ್ತೂ ನನ್ನ ಗಂಡನ ಜೊತೆ ಹಾಗೆ ಬದುಕಬೇಕು, ಹೀಗೆ ಬದುಕಬೇಕು, ಇಷ್ಟು ಮಕ್ಕಳಾಗಬೇಕು, ಇಂಥ ಕನಸೇ ಇರಲಿಲ್ಲ. ನನ್ನ ಕನಸು ಒಂದೇ ಇದ್ದಿತ್ತು, ತವರು ಮನೆಯವರ ಹೊಟ್ಟೆ ತುಂಬಿಸಬೇಕು, ಬೆಂಗಳೂರಲ್ಲಿ ಕೆಲಸಕ್ಕೆ ಹೋಗಬೇಕು, ಈ ಥರ ಆ ಥರ ಅಂತೆಲ್ಲ ಜೀವನದಲ್ಲಿ ಯೋಚನೆ ಮಾಡ್ತಾಯಿದ್ದೆ ನಾನು. ಅಷ್ಟೊತ್ತಿಗೆ ನನ್ನನ್ನು ಕೆಲಸಕ್ಕೆ ಹೋಗಲಿಕ್ಕೆ ಇಲ್ಲಿ ಬಿಟ್ಟಿಲ್ಲ ಅಂದರೆ ಬೇಡ, ಕೆಲಸಕ್ಕೆ ಹೋಗೋದು ಬೇಡ, ಇವರಿಗೆ ಯಾವಾಗಲೂ ಆತ್ಮಗೌರವಕ್ಕೆ ಧಕ್ಕೆ ಆಗುತ್ತಂತ ಕೆಲಸಕ್ಕೆ ಬಿಟ್ಟಿಲ್ಲ. ಆಮೇಲೆ ತುಂಬ ಬೇಸರ ಆಯಿತು. ಮನೆಯಲ್ಲೇ ಕೂತ್ಕೊಂಡು ಒಂದು ಮಿಷನ್ ತಗೊಂಡು ಯೂನಿಫಾರ್ಮ್ ಎಲ್ಲ ಹೊಲಿದು ಎಷ್ಟಾಗುತ್ತೆ ಅಷ್ಟು ಹಣವನ್ನು ಕಳಿಸ್ತಾಯಿದ್ದೆ. ಯೂನಿಫಾರ್ಮ್ ಯಾವಾಗ ಸಿಗುತ್ತೆ ಹೇಳಿ, ಶಾಲೆ ಓಪನ್ ಆಗುವ ಟೈಮಲ್ಲಿ ಯೂನಿಫಾರ್ಮ್ ಸಿಗುತ್ತೆ. ಮತ್ತು ಅಲ್ಲಿ ನನಗೆ ಹೊಸ ಏರಿಯಾ ಬೆಂಗಳೂರು, ಹೊಸ ಊರು, ಹೊಸ ಏರಿಯಾ, ಎಲ್ಲೂ ಪರಿಚಯ ಇರಲಿಲ್ಲ. ಜಾಯಿಂಟ್ ಫ್ಯಾಮಿಲಿ ಆದ್ರೂ ಎಲ್ಲಾದರೂ ಹೀಗೆ ಪರಿಚಯದ ಮೂಲಕ ಒಂದೊಂದು ಬಟ್ಟೆ ಸಿಕ್ಕಿದ್ರೆ ಅದಷ್ಟೇ ಸಿಗ್ತಾಯಿತ್ತು. ಹಾಗಾಗಿ ಅಷ್ಟರಲ್ಲಿ ಒಂದು 10 ತಿಂಗಳಿಗೆ ಒಂದು ಮಗುನೂ ಆಯಿತು. ನನಗೆ 10 ತಿಂಗಳಿಗೆ ನನಗೆ ಮದುವೆ ಜೀವನ ಸಾಕಾಗಿ ಹೋಗಿತ್ತು. ಯಾಕಂದರೆ ಯಾವ ಖುಷಿಯೂ ಇರಲಿಲ್ಲ. ಯಾಕಂದ್ರೆ ನನ್ನ ಗಂಡನಿಗೆ ಯಾವುದೇ ಕೋಪ ಒಂದು ಬಿಟ್ಟರೆ ಯಾವುದೇ ಕೆಟ್ಟ ಬುದ್ಧಿ ಇರಲಿಲ್ಲ, ಯಾವುದೇ ಚಿಕ್ಕ ಕೆಟ್ಟ ಬುದ್ಧಿನೂ ಕೂಡ ಇರಲಿಲ್ಲ. ಹಾಗಾಗಿ ನಾನು ಬದುಕೊಂಡು ಈಗ ಕೆಟ್ಟ ಬುದ್ಧಿ ಇದ್ದರೆ ನಾವು ಬಿಟ್ಟು ಹೋಗ್ಬೋದು. ಕೆಟ್ಟ ಬುದ್ಧಿ ಈ ಒಂದು ಕೋಪ ಬಿಟ್ಟರೆ ಬೇರೆ ಕೆಟ್ಟ ಬುದ್ಧಿ ಇರಲಿಲ್ಲ. ಆದರೆ ನನ್ನನ್ನು ಇನ್ಸಲ್ಟ್ ಮಾಡೋದು ಬಹಳ ಜಾಸ್ತಿ ಇತ್ತು ಅವರಿಗೆ. ಯಾಕಂದರೆ ನಾನು ಅವ್ರ ಅಕ್ಕನ ಜೊತೆನೇ ಇದ್ದಿದ್ದು. ಕೆಲವು ಮಾತುಗಳೆಲ್ಲ ಬಂದು ಹೋಗ್ತಾಯಿತ್ತು, ಚುಚ್ಚು ಮಾತುಗಳು. ಯಾಕಂದ್ರೆ ನಮಗೆ ಮದುವೆ ಮಾಡಲಿಕ್ಕೆ ನಮ್ಮ ಹತ್ರ ದುಡ್ಡೇ ಇರಲಿಲ್ಲ. ಇವರ ದುಡ್ಡಲ್ಲೇ ಸಣ್ಣದಾಗಿ ಮದುವೆ ಮಾಡಿದವರು. ಮತ್ತು ಬೆಂಗಳೂರಲ್ಲಿ ಒಂದು ರಿಸೆಪ್ಷನ್ ಎಲ್ಲ ಮಾಡಿದ್ದೆಲ್ಲ ಇವರ ದುಡ್ಡಲ್ಲೇ ಮಾಡಿದ್ದು. ಹಾಗಾಗಿ ನಾನು ಯಾವತ್ತೂ ಅಲ್ಲಿ ಬಾಲ ಬಿಚ್ಚುವಾಗಿರಲಿಲ್ಲ. ಮನೆಯಲ್ಲಿ ಏನೇ ನನಗೆ ದುಃಖ ಆದ್ರೂ ಬಾಲ ಬಿಚ್ಚುವಾಗಿರಲಿಲ್ಲ. ನನ್ನ ಮಾತಿಗೆ ಯಾವ ಬೆಲೆಯೂ ಇರಲಿಲ್ಲ. ನನ್ನ ಕನಸೆಲ್ಲ ಕಮ್ಮರಿ ಹೋಗ್ತಾಯಿತ್ತು. ಯಾಕಂದರೆ ಇವರ ಬಗ್ಗೆ ದೂರ ಹೇಳಲಿಕ್ಕೆ ಮನೆಯಲ್ಲಿ ಹೊರಟ್ರೆ ಅಲ್ಲಿ ಊಟಕ್ಕೆ ಇರಲಿಲ್ಲ. ಜಸ್ಟ್ ಇಲ್ಲಿ ಊಟಕ್ಕೆ, ಬಟ್ಟೆ ಯಾವುದಕ್ಕೂ ನನಗೆ ತೊಂದರೆ ಇರಲಿಲ್ಲ. ಹಾಗೆ ನಾನು ಇಲ್ಲಿಯ ಚಾಡಿನ ತಗೊಂಡೋಗಿ ನಮ್ಮ ತಾಯಿ ಮನೇಲಿ ಹೇಳುವಾಗಿರಲಿಲ್ಲ. ಊಟ ಸಿಕ್ಕಿದೆ ದೊಡ್ಡ ವಿಚಾರ, ಒಂದು ಹುಡುಗಿಗೆ ಖರ್ಚಿಲ್ಲದೆ ಮದುವೆ ಆಯಿತು ಅಂತ ಅನ್ನೋದು ಇನ್ನೊಂದು ವಿಚಾರ. ಹಾಗಾಗಿ ನನ್ನ ಒಳಗಡೆ ಬೇಸರ ಇರ್ತಾಯಿತ್ತು ನನಗೆ. ಅದರಲ್ಲಿ ಮಗು ಬೇರೆ ಇರ್ತಾಯಿತ್ತು. ಮನೆಯಲ್ಲಿ ವಿಪರೀತ ಕ್ಲೀನಿಂಗ್. ಮಗುವನ್ನು ಬಿಟ್ಟು ನನಗೆ ಮಗುವನ್ನು ಜೊತೆಯಲ್ಲಿಟ್ಕೊಂಡು ಅವರ ಆಲೋಚನೆಗೆ ತಕ್ಕಷ್ಟು ಕ್ಲೀನ್ ಮಾಡುವಷ್ಟು ನನ್ನ ಕೆಲಸ ಮಾಡಲಿಕ್ಕೆ ಆಗ್ತಾಯಿರಲಿಲ್ಲ. ಯಾಕಂದ್ರೆ ನಾವು 10th ಡೈರೆಕ್ಟ್ ಹೋಗಿರೋದೆ ನಾವು ಟೈಲರಿಂಗ್, ಆನಂತರ ದುಡಿಲಿಕ್ಕೆ ಹೋದೆ. ಹಾಗಾಗಿ ಮನೆ ಕೆಲಸ ಗೊತ್ತಿತ್ತು, ಅಡುಗೆಲ್ಲ ಗೊತ್ತಿರಲಿಲ್ಲ. ಆದರೆ ಅದೆಲ್ಲ ತೊಂದರೆ ಆಗಿರಲಿಲ್ಲ. ನಾನು ಮ್ಯಾನೇಜ್ ಮಾಡಿಕೊಂಡೆ ಹೋಗ್ತಾಯಿದ್ದೆ. ಆದರೆ ನಾಳೆ ಕನಸಿಗೆ ಅಂತ ನಾನು ಬದುಕಿದ್ದು ನನಗೆಲ್ಲೋ ಸುಳ್ಳು ಅಂತ ಅನ್ನಿಸ್ತು. ಎಲ್ಲೋ ನನಗೆ ಇಲ್ಲಿ ಬಂದ ಮೇಲೆ ಕೂಡ TCH ಎಲ್ಲ ಮಾಡ್ಬೋದಾಗಿತ್ತು. ಆದರೆ ಅದಕ್ಕೂ ಕೂಡ ಯಾರೂ ಅವಕಾಶ ಮಾಡಿಕೊಟ್ಟಿರಲಿಲ್ಲ. ಯಾಕೋ ಜೀವನದಲ್ಲಿ ನನ್ನ ಒಂದು ಜೀವನ ಅನ್ನೋ 3 ಅಕ್ಷರದಿಂದ ಮೊದಲನೇ ಮರೆಯಾಗಿ ಹೋಗೋ ಥರ ನನಗೆ ಕಾಣ್ತಾಯಿತ್ತು. ಯಾವಾಗಲೂ ನಾನು ಒಂದು ಚಿಕ್ಕ ವಯಸ್ಸಲ್ಲೇ ನಾನು ಮನೆಯಲ್ಲಿ ಊಟ ಬಟ್ಟೆ ಇಲ್ಲದಿದ್ರೂ ನಾನು ದುಃಖದಲ್ಲಿರೋದನ್ನು ಯಾರೂ ನೋಡಲಿಲ್ಲ. ಇಲ್ಲಿ ಎಲ್ಲವೂ ಇತ್ತು. ನಾನು ಬರುವಾಗಲೇ ಸ್ವಂತ ಮನೆ ಕೂಡ ಇತ್ತು. ಆದರೆ ನಾನೆಲ್ಲೋ ದುಃಖವಾಗಿರೋದು ಅಕ್ಕಪಕ್ಕದ ಮನೆಯವರೆಲ್ಲ ಗಮನಿಸ್ತಾ ಇದ್ದರು. ಹಾಗಾಗಿ ನನಗೆ ಒಳಗಡೆ ಒಂದು ಪಶ್ಚಾತ್ತಾಪ ಇತ್ತು. ಮದುವೆ ಆಗಿದ ಪಶ್ಚಾತ್ತಾಪ ಅಲ್ಲ, ನನಗೊಂದು ಫ್ರೀಡಮ್ ಇಲ್ಲ.
ನನಗೆ ಅಲ್ಲಿ ಇಲ್ಲಿ ಹೋಗಬೇಕು ಅಂತಂದರೂ ಆಗ್ತಾಯಿರಲಿಲ್ಲ. ತವರು ಮನೆಗೆ ಹೋಗೋಣ ಅಂದರೆ 400 ಕಿಲೋಮೀಟ್ರ್ ದೂರದಲ್ಲಿ. ಆಗಾಗ ಹೋಗಿ ಅವರನ್ನು ನೋಡ್ಕೊಂಡು ಬರೋಣ ಅಂದರೆ ಎಲ್ಲೋ ಒಂದು ಕಸಿವಿಸಿ. ಆಗಲೇ ಹೊಸ್ದಾಗಿ ತಂದೆಯ ಮರಣ ನಡೆದಿತ್ತು. ತಂದೆ ಕೆಟ್ಟ ಚಟ ಕಲಿತರು ಅವನು ನಿಜವಾಗಿ ಒಳ್ಳೆಯ ಮನುಷ್ಯರು. ಚಟ ಬೇರೆ, ಸ್ವಭಾವ ಬೇರೆ ಅಲ್ವ. ಹಾಗಾಗಿ ನಾನು ಅಷ್ಟು ಸಣ್ಣ ವಯಸ್ಸಿಗೆ ನನಗೆ ಬಹಳ ದುಃಖ ಇರ್ತಾಯಿತ್ತು. ಹಾಗೆ ನಾನು ಹೇಗೋ ಗಂಡು ಮಗು ಹುಟ್ಟಿದ್ದಾನೆ. ಆ ಸಮಯದಲ್ಲಿ ಗಂಡು ಮಗು ಅಂದರೂ ಕೂಡ ಬಹಳ ವಿಶೇಷ. ಹೀಗೆ ಮುಂದಿನ ಒಂದು ಸ್ಟೆಪ್ ನಂದು ಚೆನ್ನಾಗಿರುತ್ತೆ, ಮುಂದಿನ ಜೀವನ ಚೆನ್ನಾಗಿರುತ್ತೆ, ಇವತ್ತೇನೋ ದುಃಖ ಇದೆ ಹಾಗಂತ ಒಂದೊಂದು ದಿನವನ್ನು ನಾನು ಹೀಗೆ ಕಳೀತಾ ಬಂದೆ ನಾನು. ಹಾಗೆ ಮಗುನೂ ಕೂಡ ಸ್ವಲ್ಪ ದೊಡ್ಡದಾಯಿತು. ಮತ್ತು ನಾನು ಬಟ್ಟೆ ಹೊಲಿಲಿಕ್ಕೆ ಅಂತ ಸ್ಟಾರ್ಟ್ ಮಾಡಿದೆ. ಅಂದರೆ ಎಲ್ಲ ಆರ್ಡ್ರ್ ತಗೊಂಡು ಬಂದೆ ನಾನು. ಅಂಗಡಿಗೆ ಹೋಗಿ ಪೆಟ್ಟಿಕೋಟ್ ಹೊಲ್ದು ಹಾಕೋಣ ಅಂತ. ಹಾಗೆ ಶ್ರೀರಾಮ್ಪುರದಿಂದ ಹೋಗಿ ಬಟ್ಟೆ ತಗೊಂಡು ಬಂದೆ. ಮನೆಯಲ್ಲಿ ನಾನೇ ಕಟ್ಟಿಂಗ್ ಮಾಡಿ ಪೆಟ್ಟಿಕೋಟು ಮಾಡಿ ಆರ್ಡ್ರ್ ತಗೊಂಡು ಅಂಗಡಿಗೆ ಕೊಟ್ಟಾಗ ಆರ್ಡ್ರ್ ತಗೊಂಡವರೆಲ್ಲ ನನಗೆ ಯಾರೂ ದುಡ್ಡು ಸರಿಯಾಗಿ ಕೊಟ್ಟಿಲ್ಲ. ಅದು ನನ್ನ ಜೀವನದಲ್ಲಿ ಬಹಳ ಇನ್ನೊಂದು ಕಹಿ ಘಟನೆ. ಯಾಕಂದರೆ ಸಣ್ಣ ಬಂಡವಾಳ ಆದ್ರೂ ಅದರಲ್ಲಿ ನನಗೆ ಒಂದು ಪೆಟ್ಟಿಕೋಟ್ ಮೇಲೆ ಒಂದು 5-10 ರೂಪಾಯಿ ಬರಬೇಕಾಗಿತ್ತು. ಯಾಕಂದರೆ ಅವರು ಹಣ ಕೊಡಲಿಕ್ಕೆ ರೆಡಿ ಇರಲಿಲ್ಲ. ಸ್ವಲ್ಪ ಕೊಟ್ಟು ಬಾಕಿ ಉಳಿಸ್ತಾಯಿದ್ರು. ಅಲ್ಲೇ ನಂದು ಲಾಭದ ದುಡ್ಡು ಅಸಲು ಎಲ್ಲ ಹೋಗ್ತಾಯಿತ್ತು. ಒಂದು 6 ತಿಂಗಳು ಹೀಗೆ ಮಾಡಿ ಕೈ ಸುಟ್ಕೊಂಡೆ, ಭಾರಿ ಸುಟ್ಕೊಂಡೆ. ಅಲ್ಲೂ ನಾನು ಫ್ಲಾಪ್ ಆದೆ. ಜೀವನದ ಒಂದೊಂದು ಮೆಟ್ಲಲ್ಲಿ ನಾನು ಫ್ಲಾಪ್ ಆಗ್ತಾ ಬಂದೆ. ಮುಂದಿನ ಕತೆ ನೆಕ್ಸ್ಟ್ 2ನೇ ಭಾಗದಲ್ಲಿ ಹೇಳ್ತೀನಿ. ನಾನು ಇದನ್ನು ನನ್ನ ಇಡೀ ಜೀವನದ ಕಥೆಯನ್ನು ದೀರ್ಘವಾದ ಒಂದು ಭಾಗವನ್ನಾಗಿ ತಗೊಂಡು ಹೋಗ್ತೀನಿ. ಎಲ್ಲರೂ ಕಿವಿ ಕೊಡಿ, ನಿಮಗೂ ಬದುಕೋ ಹುಮ್ಮನಸ್ಸು ಜಾಸ್ತಿ ಆಗುತ್ತೆ ನನ್ನ ಇಡೀ ಜೀವನದ ಸ್ಟೋರಿ ಕೇಳಿದರೆ. ಹಾಗಾಗಿ ನನ್ನ ಇವತ್ತಿನ ಮೊದಲನೇ ಒಂದು ಭಾಗ ಇದಾಗಿತ್ತು. ಮತ್ತು 2ನೇ ಭಾಗದಲ್ಲಿ ನಾನು ಹೇಳ್ತಾ ಹೋಗ್ತೀನಿ ನನ್ನ ಇಡೀ ಜೀವನದ ಇವತ್ತಿನವರೆಗೆ ಕತೆ. ನಿಮಗೆ ಕೇಳಿದರೆ ಬಹಳ ದುಃಖ ಆಗ್ಬೋದು, ದುಃಖ ಪಡೋದು ಬೇಡ. ಮನುಷ್ಯ ಹೇಗೆ ಎಲ್ಲವನ್ನೂ ಕಳೆದ ಮೇಲೂ ಕೂಡ ಹೇಗೆ ಬದುಕಬಹುದು ಅಂತ ನೀವು ನೋಡಿ. ಹಾಗೆ ನಿಮ್ಮ ಸಪೋರ್ಟೆಲ್ಲ ನನ್ನ ಈ ವಿಡಿಯೋದ ಮೇಲೆ ಇರಲಿ. ಇನ್ನೊಂದು 2ನೇ ಭಾಗವಾಗಿ ನಾನು ಮತ್ತೆ ಬರ್ತೀನಿ ನಿಮ್ಮ ಜೊತೆ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು, ಟೇಕ್ ಕೇರ್.